ನಮಸ್ಕಾರ, ವೆಲ್ಕಮ್ ಟು ಕನ್ನಡತಿ ಹೋಮ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನಿವತ್ತು ಒಂದು ಹೆಲ್ತಿಯಾಗಿರುವಂಥ ಬೇಸನ್ ಪರೋಟ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿ, ಟೊಮೆಟೊ ಒಂದು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಗಾರ್ಲಿಕ್ಕು ಮತ್ತು ಜಿಂಜರ್ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿದ್ದೀನಿ. ಕರಿಬೇವು, ಪುದೀನ ಮತ್ತು ಕೊತ್ತಂಬರಿ ಅದನ್ನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನೋಡಿ, ಇವಾಗ ಒಂದು ಪ್ಯಾನ್ಗೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಜೊತೆಗೆ ಬೆಣ್ಣೆ, ಇಲ್ಲ ನೀವು ಆಯಿಲ್ ಬೇಡ ಅಂದರೆ ತುಪ್ಪನ ಯೂಸ್ ಮಾಡ್ಕೋಬೋದು. ನಾನು ಆಯಿಲ್ ಮತ್ತು ಬೆಣ್ಣೆ ಎರಡನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕೋದ್ರಿಂದ ಹೆಲ್ತಿಗೆ ಒಳ್ಳೆಯದು, ಗ್ಯಾಸ್ಟ್ರಿಕ್ ಅದೇನೂ ಆಗೋದಿಲ್ಲ. ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಹುರ್ಕೊಳ್ಳೋಣ. ಈಗ ಅದಕ್ಕೆ ಕರಿಬೇವು, ಚಿಕ್ಕದಾಗಿ ಕಟ್ ಮಾಡಿರೋಂಥ ಕರಿಬೇವು ಹಾಕೋಣ. ಅದ್ರ ಜೊತೆಗೆ ಗಾರ್ಲಿಕ್ ಮತ್ತು ಜಿಂಜರ್ ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿದ್ದೀವಲ್ಲ ಅದನ್ನು ಹಾಕೋಣ. ಈಗ ಫ್ರೈ ಮಾಡೋಣ. 1-2-3 ನಿಮಿಷ ಆದರೆ ಅದು ಫ್ರೈ ಆಗುತ್ತೆ. ನೋಡಿ, ಫ್ರೈ ಆಯಿತು. ಇದಕ್ಕೆ ಇವಾಗ ಟೊಮೆಟೊ, ಚಿಕ್ಕದಾಗಿ ಕಟ್ ಮಾಡಿರೋಂಥ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊನ ತುಂಬ ಹೊತ್ತು ಬೇಯಿಸೋವಂಥ ಅವಶ್ಯಕತೆ ಏನಿಲ್ಲ, ಬೇಗ ಸಾಫ್ಟ್ ಆಗುತ್ತೆ. ಈಗ ಅದಕ್ಕೆ ಕಟ್ ಮಾಡಿರೋಂಥ ಪುದೀನ ಹಾಕ್ತಾಯಿದ್ದೀನಿ. ಪುದೀನ ನಿಮ್ಮ ಟೇಸ್ಟ್ ತಕ್ಕ ಹಾಕೋಬೋದು, ಜಾಸ್ತಿ ಬೇಕಿದ್ರೆ ಹಾಕೋಬೋದು. ನಾನು ಕಡಿಮೆನೇ ಹಾಕಿದ್ದೀನಿ. ಈಗ ಅದಕ್ಕೆ ಸಾಲ್ಟ್ ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಿದ್ದೀನಿ. ಅದಾದಮೇಲೆ ನೋಡಿ, ಇವಾಗ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಸ್ಪೂನು ಹಳದಿ ಪೌಡ್ರು ಅಂದರೆ ಅರಿಶಿಣ, ಅರ್ಧ ಸ್ಪೂನು ಕೊರಿಯಾಂಡ್ರ್ ಪೌಡ್ರು, ಅರ್ಧ ಸ್ಪೂನು ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು, ನಾನು ಕಡಿಮೆನೇ ಹಾಕ್ತಾಯಿದ್ದೀನಿ. ನೋಡಿ, ಇವಾಗೆಲ್ಲ ಫ್ರೈ ಆಯಿತು, ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ 1/4 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ನಿಮ್ಗೆ ಎಷ್ಟು ಬೇಕು ನೋಡಿ ತೊಗೋಬೋದು. ಯಾಕಂದರೆ ಮಸಾಲೆಗೆ ಕಡಲೆ ಹಿಟ್ಟು ಹಾಕಿದಾಗ ಮತ್ತೆ ಮೆತ್ತಗಾದರೆ ಮತ್ತೆ ನೀವು ಎಕ್ಸ್ಟ್ರಾನ ಹಾಕ್ಕೋಬೋದು. ನೋಡಿ, ಸ್ವಲ್ಪ ಮೆತ್ತಗಾಗಿದೆ, ನಾನು ಇನ್ನೊಂದು ಚೂರು ಹಾಕ್ಕೊತೀನಿ, ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊತೀನಿ. ಇವಾಗ ನೋಡಿ, ಕಲಸಿದಾಗ ಈ ಥರ ಮೆತ್ತಗಾದರೆ ಇನ್ನೊಂದು ಸ್ವಲ್ಪ ನಿಮ್ಗೆ ಬೇಕಂದಷ್ಟು ಹಾಕ್ಕೋಬೋದು. 1 ಕಪ್ಪು ಇಲ್ಲ 1/4 ಕಪ್ಪು, ನಾನೊಂದು ಅರ್ಧ ಕಪ್ಪಷ್ಟು ಮತ್ತೆ ಹಾಕ್ಕೊತೀನಿ. ಇವಾಗ ನೋಡಿ ಹಾಕ್ಕೊಂಡೆ. ಅಂದರೆ ಸ್ವಲ್ಪ ಉದುರಾಗಿರಬೇಕು. ತುಂಬ ಸಾಫ್ಟಾಗಿದ್ದರೆ ಲಟ್ಟಿಸಿದಾಗ ಹೊರಗಡೆ ಬಂದುಬಿಡುತ್ತೆ. ಉದುರಾಗಿದ್ದರೆ ಲಟ್ಟಿಸಿದಾಗ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ, ನೀಟಾಗಿ ಬರುತ್ತೆ ಪರೋಟ. ನೋಡಿ, ಈ ಕಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡೋಣ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ, ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಕಡೆ ಹಿಟ್ಟು ಕಲಿಸ್ಕೊಳ್ಳೋಣ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಆಮೇಲೆ ಕಪ್ಪು ಎಳ್ಳು ಹಾಕೋ, ಆಮೇಲೆ ಏನದ ಸ್ವಲ್ಪ ಎಣ್ಣೆ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೋಬೋದು. ಈಗ ಸ್ವಲ್ಪ ನೀರು ಹಾಕಿ ನಾವು ಕಲಸ್ಕೊಳ್ಳೋಣ. ಸ್ವಲ್ಪ ಹಾಕಿ ಕಲಸ್ಕೋಬೇಕು, ಇಲ್ಲಾಂದರೆ ಅಳಸಾಗೋಗ್ಬಿಡುತ್ತೆ ಹಿಟ್ಟು. ನೋಡಿ, ನೀಟಾಗಿ ಕಲಸ್ಕೊತಾ ಇದ್ದೀನಿ. ನೋಡಿ, ಕಲಸಿದ್ದಾಗೋಯ್ತು. ಇಷ್ಟಿದ್ರೆ ಸಾಕಾಗುತ್ತೆ. ಚಪಾತಿಗಿರ್ತಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿ ಇರಲಿ. ಈ ಕಡೆ ಗ್ರೀನ್ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಚಟ್ನಿಗೆ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 5-6 ಬೆಳ್ಳುಳ್ಳಿ, ಆಮೇಲೆ 1 ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಆಮೇಲೆ ಶುಂಠಿ, ನೆಕ್ಸ್ಟ್ ಸ್ವಲ್ಪ ಉಪ್ಪು, ರುಚಿ ತಕ್ಕಷ್ಟು ಉಪ್ಪು. ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಆಮೇಲೆ 1 ಕಪ್ಪಷ್ಟು ಚಿಕ್ಕ ಕಪ್ಲೆ 1 ಕಪ್ಪಷ್ಟು ಮೊಸರು ಹಾಕ್ಕೊಂಡು ರುಬ್ಕೊಳ್ಳೋಣ. ಚಟ್ನಿ ರೆಡಿ ಆಯಿತು. ಈ ಕಡೆ ಮಸಾಲೆಗೆ ಏನದ 1 ಚಿಟಿಕೆಯಷ್ಟು ಜಜ್ಜಿಕಾಯಿ ಪೌಡ್ರ್, ಜಾಕಾಯಿ ಪೌಡ್ರ್ ಅಂತಾರಲ್ಲ ಅದನ್ನ ಹಾಕೋಣ. ಅದು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಘಮನೂ ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದೇ. ಹಾಗಾಗಿ ನೋಡಿ, 1 ಚಿಟಿಕೆ ತೊಗೊಂಡಿದ್ದೀನಿ, ಜಾಸ್ತಿ ಏನು ಬೇಡ. ಮಸಾಲೆ ರೆಡಿ ಆಯಿತು. ಈಗ ಪರೋಟಾಗೆ ಹಿಟ್ಟು ನೆಂದಿದೆ ನೋಡಿ, 10-15 ನಿಮಿಷ ಆಗಿದೆ ಎಲ್ಲ ಇದು ಮಾಡೋಷ್ಟರಲ್ಲೇ. ನೋಡಿ, ಈಗ ಹಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ. ಚಿಕ್ಕದಾಗಿ ಲಟ್ಟಿಸ್ಕೊಂಡು ಅದಕ್ಕೇನದ ಅದು ಮಸಾಲೆ ಮಾಡಿರ್ತೀವಲ್ಲ ಅದನ್ನು ಮಧ್ಯೆ ಉಂಡೆ ಥರ ಮಾಡಿ ಇಟ್ಟು ನೋಡಿ ಕಣಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಇದು ಮಾಡ್ಕೋಬೇಕು, ಇಲ್ಲಾಂದರೆ ಲಟ್ಟಿಸ್ಬೇಕಾದ್ರೆ ಹೊರಗಡೆ ಬಂದುಬಿಡುತ್ತೆ. ಹೊರಗಡೆ ಬರ್ದಿರೋ ಥರ ನೀಟಾಗಿ ಸ್ಟಫಿಂಗ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹಿಟ್ಟು ಹಚ್ಬಿಟ್ಟು ಲಟ್ಟಿಸ್ತಾಯಿದ್ದೀನಿ. ಲಟ್ಟಿಸ್ಬೇಕಾದ್ರೆ ಅಷ್ಟೇ, ತುಂಬ ಏನು ರಿಸ್ಕ್ ಬೇಡ. ಈ ಮಾಮೂಲಿ ಆಲೂ ಪರೋಟ ಮಾಡಬೇಕಾದ್ರೆ ಲಟ್ಟಿಸಿದ್ರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಇದು ಹಾಗಲ್ಲ, ಮಾಮೂಲಿ ಚಪಾತಿ ಥರನೇ ನೀಟಾಗಿ ಬರುತ್ತೆ. ನೋಡಿ, ಇವಾಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಹಾಕ್ತಾಯಿದೆ. ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾರ್ನಿಂಗ್ ಮಕ್ಕಳಿಗೆ ಡಬ್ಬಿಗೆಲ್ಲ ಈಸಿ, ಇದು ತುಂಬ ಬೇಗನೆ ಆಗೋಗುತ್ತೆ. ನೋಡಿ, ತುಂಬ ಟೇಸ್ಟಿನೂ ಆಗಿರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಇದು. ನೋಡಿ, 2 ಸೈಡು ಬೆಂದಿದೆ ಇವಾಗ. ಆಮೇಲೆ ಎಲ್ಲಾದರೂ ಜರ್ನಿ ಮಾಡಬೇಕಾದ್ರೂ ಜರ್ನಿ ಟೈಮಿಗೆ ಬಾಕ್ಸಿಗೆ ಈ ಪರೋಟ ತೊಗೊಂಡೋಗ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಒಂದಾಯ್ತು, ಇನ್ನೊಂದು ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಆಗೋಯ್ತು ಅದನ್ನು. ನೋಡಿ, ರೆಡಿ ಆಯ್ತು ಪರೋಟನು. ನೋಡಿ, ಇದೊಂದು ರೆಡಿ ಆಯಿತು. 2 ಸೈಡು ನೀಟಾಗಿ ಬೇಯಿಸ್ಕೋಬೇಕು. ನಾನು ಇದ್ರ ಜೊತೆಗೆ ಟೊಮೆಟೊ ಗೊಜ್ಜು ತೊಗೊಂಡಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.